ಮಮ್ಮಿ, ಯಾಕೆ ಮಮ್ಮಿ ಅಳ್ತಾ ಇದ್ದೀರಾ? ಏನಿಲ್ಲ ಸ್ವೀಟಿ, ನನಗೆ ತುಂಬಾ ಹುಷಾರಿಲ್ಲ. ಬಾ ಈಗ ಅಜ್ಜಿ ಮನೆಗೆ ಹೋಗೋಣ. ನೀನ್ ಬರ್ಲಿ ಅಂತಾನೆ ಕಾಯ್ತಾ ಇದ್ದೆ ನಾನು. ಅಜ್ಜಿ ಮನೆಗ? ಮಮ್ಮಿ, ನಾಳೆ ಸ್ಕೂಲ್ಗೆ ಹೋಗ್ಬೇಕಲ್ಲ. ಸ್ಕೂಲ್ಗೆ ನಾನು ಅಲ್ಲಿಂದಾನೆ ಕಳ್ಸ್ಕೊಡ್ತೀನಿ, ಏನಾದ್ರೂ ವ್ಯವಸ್ಥೆ ಮಾಡ್ತೀನಿ. ಬಾ ಇವಾಗ ಹೋಗೋಣ ಬಾ. ಹೌದಾ, ಸರಿ ಮಮ್ಮಿ, ಆಯ್ತು ಹೋಗೋಣ. ಪಪ್ಪ ಬರ್ತಾರಾ? ನಿಮ್ ಪಪ್ಪ ಬರಲ್ಲ, ನಿಮ್ ಪಪ್ಪಂಗೆ ಬೇರೆ ಎಲ್ಲ ಕೆಲಸ ಇದೆ, ಅವ್ರು ಅಲ್ಲಿಗೆ ಹೋಗ್ತಾರೆ. ನಾನು ನೀನು ಇಬ್ರು ಹೋಗೋಣ ಬಾ. ಸರಿ ಮಮ್ಮಿ, ಆಯ್ತು. ಈ ದೀಪ್ತಿ ಎಲ್ಲೇ ಹೋಗ್ತಾ ಇದೀಯಾ? ನಿಂತ್ಕೊಳ್ಳಲ್ಲೇ. ನಾನು ನನ್ನ ತವ್ರ ಮನೆಗೆ ಹೋಗ್ತಾ ಇದ್ದೀನಿ. ಅದು ಹಿಂಗ್ ಹೋಗಕ್ಕಾಗತ್ತೆ? ನಾವು ಬಿಟ್ರೆ ತಾನೇ ನೀನ್ ನಿನ್ ತವ್ರ ಮನೆಗೆ ಹೋಗೋದು. ನಾವು ನಿನ್ನನ್ನ ಯಾವತ್ತೂ ಕಳ್ಸ್ಕೊಡಲ್ಲ. ಅದ್ ಹೇಗ್ ನೀವು ನನ್ ಕಟ್ಟಿಟ್ಕೊಳಕಾಗತ್ತೆ? ಇವತ್ತೇ ಹೋಗಿ ಪೊಲೀಸ್ನವ್ರ ಕಂಪ್ಲೇಂಟ್ ಕೊಟ್ಟು ನಿಮ್ ಎಲ್ಲಾರು ನಾನು ಬೀದಿಗೆ ತರ್ತೀನಿ ನೋಡಿ. ಓಹೋಹೋ, ಈ ಪ್ಲಾನ್ ಎಲ್ಲ ಮಾಡ್ಕೊಂಡು ಹೋಗ್ತಾ ಇದೀಯಾ? ನೀನ್ ಹೊರಗಡೆ ಬಿಟ್ರೆ ತಾನೆ. ಗಿರೀಶ ಬಾರ, ಅವಳನ್ನ ಕಟ್ಟಕಣ. ಅಮ್ಮ, ಬಿಡಿ ನನ್ ಕೈಯ, ಬಿಡಿ. ಎಲ್ಲೇ ಹೋಗ್ತೀಯ ನೀನು? ಆ ತಾತ ಬಿಟ್ಬಿಡಿ. ಅಜ್ಜಿ, ನೀನಾದ್ರೂ ಹೇಳು ಅಜ್ಜಿ, ಆ ಮಮ್ಮಿ ಕೈ ನೋವುತ್ತೆ. ತಾತ ಬಿಟ್ಬಿಡಿ, ನಾವ್ ಅಜ್ಜಿ ಮನೆಗೆ ಹೋಗ್ತಾ ಇದೀವಿ. ಇದೊಂದು ಮೂದೇವಿ. ಹೊರ ಕಡಿಕೆ. ಗಿರೀಶ ಬಾರ, ಎಲ್ಲಿದ್ಯಾ? ಎಲ್ಲಿಗೆ ಹೋಗ್ತೀಯಾ? ಆ ಬಿಡಿ ಮಾವ ಕೈ. ಮೇನ್ ಡೋರ್ ಲಾಕ್ ಮಾಡ್ತೀನಿ. ಮೊದ್ಲೋಗಿ ಲಾಕ್ ಮಾಡಾಗೋ. ಇವಳು ಅಪ್ಪನ ಮನೆಗೆ ಹೋಗ್ತಾಳಂತೆ. ಅಪ್ಪನ ಮನೆಗೆ ಹೋಗಿ ನಮ್ ಜೈಲು ಕಳಿಸ್ತೀನಿ ಅಂತ ಹೇಳ್ತಿದ್ದಾಳೆ. ಇವಳು ಮಾತ್ರ ಸುಮ್ನೆ ಬಿಡಬಾರ್ದು. ರೀ, ಬಿಡ್ರಿ ಕೈನಾ. ಹೋಗ್ರಿ, ಹಿಂದೆ ಹೋಗ್ರಿ. ಅಣ್ಣ, ಏನಣ್ಣ ಇದು? ಪೊಲೀಸು ಅಲ್ಲ, ಇನ್ನು ರೂಮ್ ಅಲ್ಲಿ ಏನಾದ್ರೂ ಪೊಲೀಸ್ ಫೋನ್ ಮಾಡಿ ಕರ್ದಿದ್ಲ ಏನೋ ಕಣ್ಣ. ನೀನ್ ನೋಡಿದ್ರೆ ಅವ್ರ ಎದುರುಗಡೆ ನೀನು ಒಳಗೆ ಕೈ ಹಿಡ್ಕೊಂಡು ಎಳ್ದಾಡ್ತಾ ಇದೀಯಾ. ಅಯ್ಯೋ, ಏನಂತಾರೋ ಏನೋ ಈಗ. ನಮ್ನೇನಾದ್ರು ಜೈಲು ಕರ್ಕೊಂಡೋಗಿ ಹಾಕ್ಬಿಡ್ತಾರ ಅವನು. ಸುಮ್ಮನಿರಮ್ಮ, ಸುಮ್ಮನೆ ನನ್ಗೆ ಎದುರಿಸ್ಬೇಡ. ರಿಪಿಸಿ, ಹೋಗ್ರಿ ಒಳಗಡೆ ಎಲ್ಲ ಸರ್ಚ್ ಮಾಡ್ರಿ. ಒಳಗಡೆ ಇನ್ನ ಯಾರ್ಯಾರಿದಾರ ಎಲ್ಲಾರನ್ನೂ ಕರ್ಕೊಂಡ್ ಬನ್ನಿ. ಅಯ್ಯೋ ಮಾವ, ಏನ್ ಮಾಡ್ದಿ ಇವಾಗ? ಹಲೋ, ಎಕ್ಸ್ಕ್ಯೂಸ್ ಮೀ, ಯಾಕೆ ಬಂದಿದ್ದೀರಾ ಇಲ್ಲಿ? ಯಾರು ನಿಮ್ಮ ಕಂಪ್ಲೇಂಟ್ ಕೊಟ್ಟಿದ್ದು? ನೋಡಿ, ಆದಿತ್ಯ ಅನ್ನೋರು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ದೀಪ್ತಿ, ನೀವೇ ಏನಮ್ಮ? ಹೌದು ಮೇಡಮ್, ನಾನೇ. ನಿಮ್ಮ ಅಣ್ಣ ಅವ್ರು ಬಂದು ನಮ್ಗೆ ಕಂಪ್ಲೇಂಟ್ ಕೊಟ್ಟಿದ್ರು. ಹಾಗೆ ನಾವು ನೋಡೋಣ, ಎಂಕ್ವೈರಿ ಮಾಡಿ ಸ್ವಲ್ಪ ಹೆದರ್ಸ್ಬಿಟ್ಟು ಹೋಗೋಣ ಅಂತ ಹೇಳ್ಕೊಂಡು ಬಂದು. ಬಟ್ ಆದ್ರೆ ಇಲ್ಲಿ ನಡೀತಾ ಇರೋ ವಿಚಾರ ನೋಡಿ ನಿಜವಾಗ್ಲೂ ನಮ್ಗೆ ಶಾಕ್ ಆಗೋಯ್ತು. ಪೊಲೀಸ್ನವ್ರ ಮುಂದೆ ನೀವೇ ಹೆಣ್ಮಕ್ಳನ್ನ ಈ ತರ ಹಿಂಸೆ ಕೊಡ್ತಿದ್ದಾರೆ ಅಂತ ಅಂದ್ರೆ ಇವ್ರನ್ನ ಮಾತ್ರ ನಾನ್ ಸುಮ್ಮನೆ ಬಿಡಲ್ಲ. ಟಿಪಿಸಿ, ಹೋಗ್ರಿ. ಅಯ್ಯಮ್ಮ ಒಳಗಡೆ ಎದ್ದೋಯ್ತು ನೋಡಿ. ಒಳಗಡೆ ಇನ್ನ ಯಾರ್ಯಾರಿದ್ದಾರೆ ಹೋಗಿ ಕರ್ಕೊಂಬರಾಗಿ. ಮೇಡಮ್, ನೀವು ತಪ್ಪು ತಿಳ್ಕೊಂಡಿದ್ದೀರಾ. ನಮ್ಮ ಮಾವ ಇವಳು ಮನೆ ಬಿಟ್ಟು ಹೋಯ್ತಾ ಇದ್ಲು, ಗಲಾಟೆ ಮಾಡ್ಕೊಂಡು. ಅದಕ್ಕೆ ಹೋಗ್ಬೇಡ ಕಣಮ್ಮ ಅಂತ ಕೈ ಹಿಡ್ಕೊಂಡು ಹೇಳ್ತಾ ಇದ್ರು ಅಷ್ಟೇ. ಹಾ, ನಾವ್ ನೋಡಿದೀವಲ್ಲ. ನಾನು ನಡೀರಿ ಸ್ಟೇಷನ್ಗೆ. ಮೇಡಮ್, ಒಳಗಡೆ ಇನ್ನ ಇಬ್ರಿದ್ದಾರೆ. ಅವ್ರಿಬ್ರು ಲೇಡೀಸ್ ಮೇಡಮ್, ನೀವೇ ಕರ್ಕೊಂಡ್ ಬರ್ಬೇಕು. ಹಾ, ಸರಿ ಆಯ್ತು. ನೋಡಿ ಅಮ್ಮ ದೀಪ್ತಿ, ನಿಮ್ಮ ಅಣ್ಣ ಅವರು ಹೊರಗಡೆ ವೇಟ್ ಮಾಡ್ತಾ ಇದಾರೆ. ನೀವು ಹೋಗೋದಾದ್ರೆ ಅವ್ರ ಜೊತೆ ನನಗೆ ಹೋಗ್ಬೋದು. ಆಮೇಲೆ ಸ್ಟೇಷನ್ ಬಂದು ಒಂದು ಕಂಪ್ಲೇಂಟ್ ಕೊಡಿ ಇವ್ರ ಮೇಲೆ. ಇವ್ರಿಗೆಲ್ಲರಿಗೂ ಸರಿಯಾಗಿ ಬೆಂಡತ್ತೀನಿ. ಹೆಣ್ಮಕ್ಳು ಅಂದ್ರೆ ಏನ್ ಅನ್ಕೊಂಡಿದ್ದಾರೆ ಇವರು? ಹೆಣ್ಮಕ್ಳು ಅಂತ ಅಂದ್ರೆ ಬೋಗದ್ ವಸ್ತು ಅನ್ಕೊಂಡ್ಬಿಟ್ಟಿದಾರ. ಇವ್ರಿಗೆ ಹೆಂಗ್ ಬೇಕಂಗ ಆಡ್ಸೋದಿಕ್ಕೆ. ನೋಡಿ ಪುಟ್ಟಿ, ನೀನ್ ಅಳ್ಬೇಡಮ್ಮ, ಹೋಗು. ಅಲ್ಲಿ ನಿಮ್ಮ ಮಾವ ಇದ್ದಾರೆ, ಹೋಗು ಅವ್ರ ಜೊತೆನಲ್ಲಿ ಅವ್ರ ಮನೆಗೆ ಹೋಗು. ಥ್ಯಾಂಕ್ಸ್ ಆಂಟಿ. ಇವರೆಲ್ಲ ನಮ್ಮ ಮಮ್ಮಿ ಹೊಡಿತಾ ಇದ್ರು. ಹಾ, ಬೇರೆಯವ್ರು ಕೊಡಿದ್ರೆ ಹೆಂಗಿರುತ್ತೆ ನೋವು, ಅದೇ ನಾವು ತಮಗ್ ಬಿದ್ದಾಗ ಹೆಂಗಿರುತ್ತೆ ಅಂತ ಅವ್ರಿಗೆ ತೋರಿಸ್ಕೊಡ್ತೀನಿ ಕಣಪ್ಪ. ದೀಪ್ತಿಯವರೇ, ನೀವಿನ್ ಹೊಡ್ಬೋದು. ಥ್ಯಾಂಕ್ ಯು ಮೇಡಮ್, ನಿಮ್ಮಿಂದ ತುಂಬಾ ಉಪಕಾರ ಆಯ್ತು. ಇಟ್ಸ್ ಓಕೆ, ಇಟ್ಸ್ ಮೈ ಡ್ಯೂಟಿ. ಬೀಗೆ, ಇದ್ಯಾಕೆ ಹೊರಗಡೆ ಬಂದು ಒಬ್ಬೇ ಕುತ್ಕೊಂಡ್ಬಿಟ್ಟಿದ್ದೀರಾ? ಗೀತನ್ ಜೊತೆ ಮಾತಾಡೋದಲ್ವಾ? ಅಯ್ಯೋ, ಗೀತಾ ಮಲ್ಕೊಂಡ್ಬಿಟ್ಲು. ಅವಳು ಮಲ್ಕೊಂಡಿರುವಾಗ ನಾನೇನ್ ಮಾಡ್ಲಿ ಅಲ್ಲಿ? ಅದಕ್ಕೆ ಹೊರಗಡೆ ಬಂದು ಕುತ್ಕೊಂಡೆ ಹಂಗೇನೆ. ಅಲ್ಲ ಬೀಗ್ರೆ, ನಾನೊಂದ್ ಮಾತು ಕೇಳ್ತೀನಿ, ಏನು ಬೇಜಾರ್ ಮಾಡ್ಕೋಬೇಡಿ. ಪಾಪ ನಮ್ಮ ದೀಪ್ತಿಗೆ ಹಿಂಗಾಯ್ತು ಅಂತ ಗೊತ್ತಾಯ್ತು, ಅದೇ ಕೇಳೋಣ ಅಂತ ಬಂದೆ. ಹೌದು ಬೀಗ್ರೆ, ನೋಡಿ, ನೀವು ಬಂದಂತ ಟೈಮಲ್ಲಿ ಈ ತರ ಸಮಸ್ಯೆ ನಮ್ಮ ಮನೆಯಲ್ಲಿ. ನಿಮಗ್ ಪಾಪ ಇದೆಲ್ಲ ಕೇಳಿ ಬೇಜಾರಾಗ್ತಿದ್ಯೋ ಏನೋ. ಏನ್ ಮಾಡತ್ ಹೇಳಿ, ಅವಳ ಜೀವನನೂ ಹಿಂಗ ಹಾಳಾಗೋಗುತ್ತೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಏನ್ ಮಾಡಕ್ಕಾಗುತ್ತೆ ಹೇಳಿ? ಮದ್ವೆ ಅನ್ನೋದೊಂದ್ ಘಟ್ಟ. ಆ ಟೈಮಲ್ಲಿ ಒಂದ್ ಒಳ್ಳೆ ನಿರ್ಧಾರ ತಗೊಳ್ಳಿಲ್ಲ ಅಂತ ಅಂದ್ರೆ ಎಲ್ಲಾರ್ದು ಇಷ್ಟನೇ ಬಿಡಿ. ಅಯ್ಯೋ, ಇಲ್ಲಿ ಅಂತಲ್ಲ, ನಮ್ಮೂರ್ಗಳ ಕಡೆನೂ ಹಿಂಗೇನೇನೆ. ಅಯ್ಯೋ, ಎಷ್ಟೋ ಜನ ಚಿತ್ರ ಹಿಂಸೆ ಕೊಟ್ಟು ಮನೆಯಿಂದ ಆಚೆಗೆ ತಳ್ಳಿ ಹೊಡೆದು ಎಷ್ಟು ಹಿಂಸೆ ಕೊಡ್ತಾರೆ ಗೊತ್ತಾ ಹೆಣ್ಮಕ್ಳಿಗೆ. ಅಂತವ್ರೆಲ್ಲಾರು ಪಾಪ ಅನುಸರಿಸ್ಕೊಂಡು ಹೋಗ್ಬೇಕು ಅಂತ ಇದ್ರೂನು ದಿನ ಕುಡ್ಕೊಂಡ್ ಬರೋದು, ಹೊಡಿಯೋದು ಪಡಿಯೋದು, ಹಿಂಗೆ ಹಿಂಸೆ ಕೊಡೋದು. ನಾನೇ ಎಷ್ಟೋ ಸರಿ ಅನ್ಕೊಂಡಿದೀನಿ, ಪಾಪ ಇಂಥವ್ರ ಕೈಲಿ ಬಂದು ಹಿಂಗ್ ಹೆಣ್ಗಾಡ್ಕೊಂಡ್ ಬದುಕೋಕ್ಕಿಂತ ಎಲ್ಲಾರು ಒಂಟಿಯಾಗಿ ಜೀವನ ಮಾಡ್ಕೋಬೋದಲ್ಲ, ಯಾಕೆ ಹಿಂಗ್ ಹೊಡೆದಾಡ್ಕೊಂಡು ಇಲ್ಲೇ ಇರ್ತವೆ ಅಂತ. ಬಿಡಿ ಹೋಗ್ಲಿ, ಏನು ಅನ್ಕೋಬೇಡಿ. ನನ್ ಕೇಳೋದಾದ್ರೆ ನಿಮ್ಗೇನ್ ಕಮ್ಮಿ ಇಲ್ಲ. ಏನಾದ್ರೂ ಒಂದ್ ಜೀವನಕ್ಕೆ ಅಂತ ಒಂದ್ ಆಧಾರ ಮಾಡ್ಕೊಡಿ. ಅವಳು ಒಂದ್ ಮಗು ಇಟ್ಕೊಂಡು ಜೀವನ ಮಾಡ್ಕೊಂಡು ಹೋಗ್ತಾಳೆ, ಇನ್ನೇನ್ ಮಾಡಕ್ಕಾಗುತ್ತೆ. ಈಗ ಎಷ್ಟೋ ಜನ ಮದ್ವೆ
ಒಂದೊಂದ್ ತಿಂಗ್ಳಿಗೆನೆ ಎರಡೆರಡು ತಿಂಗ್ಳಿಗೆನೆ ಇಲ್ಲ ಬಸ್ರಿ ಆಗಿರ್ತಾರೆ ಅಂತ ಟೈಮಲ್ಲೇನೆ ತೀರೋಗ್ಬಿಡ್ತಾರೆ. ಅಂತ ಟೈಮಲ್ಲಿ ಏನ್ ಮಾಡಕ್ಕಾಗುತ್ತೆ, ಹಣೆ ಬೇಡ ಅಂತ ಜೀವನ ಮಾಡ್ತೀವಲ್ವಾ. ಇದು ಹಂಗೇನೆ. ಇದು ನಮ್ಮಿಂದ ನಾವ್ ಮಾಡ್ಕೊಂಡಿರೋ ತಪ್ಪು. ಇದನ್ನ ನಾವೇ ಸರಿ ಮಾಡ್ಕೋಬೇಕಲ್ವಾ. ನೀವ್ ಹೇಳೋದು ಒಂಥರ ಸರಿನೇ ಇದೆ, ಆದ್ರೂನು ಗಂಡನ್ ಜೊತೆ ಇದ್ದಾಗ ಜನ ಕೂಡ ಮರ್ಯಾದಿನೇ ಬೇರೆ. ಗಂಡನ್ ಬಿಟ್ ಬಂದವಳು ಅಂತ ಒಂಥರ ಮಾತಾಡ್ತಾರೆ. ನನಗೆ ಅದನ್ನ ನೆನ್ಸ್ಕೊಂಡ್ರೆ ಒಂಥರ ಬೇಜಾರಾಗ್ತಿದೆ. ನೋಡಿ, ನೀವ್ ಈ ತರ ಎಲ್ಲ ಯೋಚನೆ ಮಾಡ್ಕೊಂಡ್ ಕುತ್ಕೊಂಡ್ರೆ ಪಾಪ ಆ ಹುಡ್ಗಿ ಏನ್ ಮಾಡ್ಬೇಕು ಹೇಳಿ. ಜನ ನೂರೇನ್ ಮಾತಾಡ್ತಾರೆ, ಹಂಗಂತ ಜನದ ಮಾತು ಬೆಲೆ ಕೊಡ್ತಾ ಹೋದ್ರೆ ನಮ್ ಮಕ್ಳನ್ನ ನಾವ್ ಕಳ್ಕೊಬಿಡ್ಬೇಕಾಗುತ್ತೆ. ಯಾಕೆ ನೀವು ಮೊನ್ನೆ ಎಲ್ಲ ಟಿವಿನಲ್ಲಿ ನೋಡ್ಲಿಲ್ವಾ? ಪಾಪ ವರದಕ್ಷಿಣೆ ಕಿರುಕುಳ. ತಂದೆ ತಾಯಿ ಹತ್ರ ಹೇಳ್ಕೊಂಡ್ರೆ ತಂದೆ ತಾಯಿ ಹೋಗಮ್ಮ ಅಲ್ಲೇ ಜೀವನ ಮಾಡು, ಮರ್ಯಾದೆ ಹಾಳಾಗುತ್ತೆ, ಊರಿಗೆ ಬಂದ್ರೆ ಮನೆಗ್ ಬಂದ್ರೆ ಅಂತ ಹೇಳ್ತಾರೆ. ಆ ಮಕ್ಳಿಗೆ ಅಲ್ಲಿ ಇರಕ್ಕಾಗಲ್ಲ, ಈ ಕಡೆ ಬದುಕಕ್ಕೂ ಆಗಲ್ಲ, ಸಾಯಕ್ಕೂ ಆಗಲ್ಲ ಅನ್ಕೊಂಡು ಏನೋ ಒಂದ್ ಮಾಡ್ಕೊಂಡು ಸತ್ತೋಗಿ ಹೋಗ್ಬಿಡ್ತೇವೆ, ಸೂಸೈಡ್ ಮಾಡ್ಕೊಂಡು. ಏನ್ ಮಾಡಕ್ಕಾಗತ್ತೆ ಅದಕ್ಕೆ? ಅಂತದೆಲ್ಲಾನು ಕೇಳಕ್ಕಾಗಲ್ಲಪ್ಪ ಕಿವಿಲಿ. ಹೆಂಗೋ ಹೆತ್ ಮಕ್ಳು ಎಲ್ಲ ಕಣ್ಣು ಮುಂದೆ ಚೆನ್ನಾಗಿದ್ರೆ ಅಷ್ಟೇ ಸಾಕು ಅಂತ ನಾವ್ ಅನ್ಕೊಂತೀವಿ ಅಷ್ಟೇ. ಬಿಡಿ, ನೀವೇನು ಯೋಚನೆ ಮಾಡ್ಬೇಡಿ. ಆಗದೆಲ್ಲ ಒಳ್ಳೆದಕ್ಕೆ ಅನ್ಕೊಂಡು ಮುಂದೆ ಜೀವನ ನಡೆಸ್ತಾ ಇರ್ಬೇಕು. ದೀಪ್ತಿ, ನೀನ್ ಒಳಗಡೆ ಹೋಗು. ದೀಪ್ತಿ, ಏನು ಇದು? ಬ್ಯಾಗ್ ತಗೊಂಡ್ ಬಂದ್ಬಿಟ್ಟಿದ್ಯಾ? ಆದಿತ್ಯ, ನೀನ್ ಅದೇನ್ ಮಾತಾಡ್ಕೊಂಡ್ ಬರ್ತೀನಿ ಅಂತ ಹೋದೆ, ಇನ್ ನೋಡಿದ್ರೆ ದೀಪ್ತಿನ ಕರ್ಕೊಂಡೇ ಬಂದಿದ್ಯಾ? ದೀಪ್ತಿನ ಕರ್ಕೊಂಡ್ ಬಂದಿದ್ಯಾ ಅಂತಂದ್ರೆ ದೀಪ್ತಿ ಇಲ್ಲಿಗೆ ಬರ್ತಾ ಇನ್ನೆಲ್ಲಿಗೆ ಒಮ್ಮ ಹೋಗ್ತಾಳೆ ನೋಡು. ಇನ್ನೊಂದು ದೀಪ್ತಿ ಇಲ್ಲೇ ಇರ್ತಾಳೆ. ಅವಳೇನು ಕೇಳ್ಬೇಡ ನೀನು. ಅವಳ ಹತ್ರ ಏನು ಹೇಳೋ ಬೇಡ. ನೀನ್ ಹಂಗಿರು ಹಿಂಗಿರು, ಹಿಂಗ್ ಮಾಡ್ಬೇಕಿತ್ತು ಹಂಗ್ ಮಾಡ್ಬೇಕಿತ್ತು ಎಲ್ಲ ಬೇಕಾಗಿಲ್ಲ. ಈಗ ಅವ್ರಿಗೆ ಏನಾಗ್ಬೇಕಿತ್ತು ಅದು ಸರಿಯಾಗಿದೆ. ನಾನು ಅದನ್ನ ಇನ್ನೂ ಜಾಸ್ತಿ ಶಿಕ್ಷೆ ಆಗೋ ತರ ಮಾಡ್ತೀನಿ. ದೀಪ್ತಿ, ನೀನ್ ಹೋಗು, ರೆಸ್ಟ್ ಮಾಡೋಗು. ಅಮ್ಮ, ಏನಮ್ಮ ನೀನು? ಅವ್ಳು ಮೊದ್ಲು ಬೇಜಾರಲ್ಲಿದ್ದಾಳೆ ಅಂತದ್ರಲ್ಲಿ ದೀಪ್ತಿ ನೀನು ಹಿಂಗೆ ಹಂಗೆ ಅಂತ ಅಂದ್ರೆ ನೋಡು. ಈಗ ಸದ್ಯಕ್ಕೆ ಅವಳ ಹತ್ರ ಏನು ಮಾತಾಡ್ಬೇಡ. ಅವಳಿಗೊಂದ್ ಸ್ವಲ್ಪ ನೆಮ್ಮದಿ ಬೇಕು. ಪಾಪ ಅವಳು ಎಷ್ಟು ಬೇಜಾರಲ್ಲಿದ್ದಾಳೆ ಅನ್ನೋದು ನನಗೂ ಅರ್ಥ ಆಗುತ್ತೆ. ನೋಡು, ನೀನ್ ಏನು ಕೇಳ್ಬೇಡ. ತಾಯಿಯಾಗಿ ಇಟ್ಕೊಂಡು ಮಗಳಿಗೆ ಸಪೋರ್ಟ್ ಮಾಡು. ಅವಳಿಗೆ ಬೇಜಾರಾಗೋ ತರ ನಡ್ಕೋಬೇಡ. ಆದಿತ್ಯ, ಆದಿತ್ಯ, ನೋಡಿದ್ರಲ್ಲ ಬೀಗ್ರೆ, ಈ ನನ್ ಮಗನು ನನ್ ಮಾತು ಕೇಳೋದಿಲ್ಲ. ಅವ್ರ ಅಪ್ಪು ನನ್ ಮಾತು ಕೇಳ್ಬೇಕು ಅನ್ನೋದೇನು ಇಲ್ಲ. ದುಡುಕ್ಬಿಟ್ಟು ಹಿಂಗ್ ಕರ್ಕೊಂಡ್ ಬಂದ್ಬಿಟ್ಟಿದ್ದಾನಲ್ಲ, ಅಲ್ಲಿ ಏನಾಗಿದೆಯೋ ಏನೋ. ನಾನ್ ಫೋನ್ ಮಾಡಿ ಯಾರು ಮಾತಾಡ್ಬೇಕಾಗಿತ್ತು ಬೀಗ್ರ ಜೊತೆಲಿ. ಅವ್ರೆಂತ ಬೀಗ್ರೆ ತಗೊಳ್ಳಿ ಬೀಗ್ರೆ. ಅಲ್ಲ, ಮಕ್ಳುಗಳು ಸರಿಯಾಗಿ ಬುದ್ಧಿ ಕಲ್ಸಕ್ ಆಗ್ಲಿಲ್ಲ ಅಂತ ಅಂದ್ರೆ ಈ ತರ ಇನ್ನೊಬ್ರು ಮನೆ ಹೆಣ್ಮಕ್ಳು ತಂದ್ಬಿಟ್ಟು ಈ ತರ ಹೆಣ್ಮಕ್ಳು ಜೀವನ ಹಾಳು ಮಾಡದ? ಸುಮ್ಮನಿರಿ ನೀವು. ಅಳಿಯಂದ್ರು ಮಾಡಿರೋದ್ ಕರೆಕ್ಟ್ ಆಗೇ ಐತೆ. ನೀವೇ ಸುಮ್ಮನೆ ಏನೇನೋ ಯೋಚನೆ ಮಾಡ್ತಾ ಇದ್ದೀರಾ. ಜನ ಏನ್ ಅನ್ಕೋತಾರೋ ಅಂತ. ಜನ ಏನಾರು ಅನ್ಕೊಂಡ್ರು ಏನು ಪ್ರಯೋಜನ ಇಲ್ಲ. ನಾವ್ ಹೆಂಗಿದೀವಿ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ನಮ್ಮ ಮನಸ್ಥಿತಿ ಏನಾದ್ರೂ ಕುಗ್ಬಿಡ್ತು ಅಂತಂದ್ರೆ ಮಾತುಗಳಿಗೆ ಇನ್ನೂ ಆಡ್ಕೊಂಡು ಹೋಗಕ್ ಸ್ಟಾರ್ಟ್ ಮಾಡ್ಬಿಡ್ತಾರೆ. ಅವ್ರು ಏನಂದ್ರೂ ಈ ಕಿವಿಲ್ ಕೇಳಿ ಈ ಕಿವಿಲ್ ಬಿಟ್ಬಿಡ್ಬೇಕು. ಯಾವ್ದಕ್ಕೂ ತಲೆ ಕೆಡಿಸ್ಕೋಬಾರ್ದು. ನಮ್ ಜೀವನ ನಾವ್ ಮಾಡ್ತಾ ಇರ್ಬೇಕು. ನಾವ್ ಸರಿ ಇದೀವಿ, ನಾವು ಹಂಗೆ ನಾವ್ ಹಿಂಗೆ ಅಂತ ಏನು ಹೇಳಕ್ ಹೋಗ್ಬಾರ್ದು. ನಮ್ ಪಾಡಿಗೆ ನಾವು ನಮ್ ಜೀವನ ನಾವ್ ಮಾಡ್ತಾ ಇದ್ರೆ ಧರ್ಮ ಕರ್ಮ ಎಲ್ಲ ದೇವ್ರು ನೋಡ್ತಿರ್ತಾನೆ. ಅವನೇ ಎಲ್ಲಾನು ನೋಡ್ಕೊಂಡು ಪ್ರತಿಫಲನ ಅವನೇ ಕೊಡ್ತಾನೆ. ಅದ್ ಹಂಗಂದ್ರೆ ನಮ್ಮ ಮನೆಯವ್ರಿಗೂ ಒಂದ್ ಮಾತು ಹೇಳಿಲ್ಲ ನಾನು. ಅವ್ರು ಇನ್ನೇ ಏನೇನ್ ಬೈಕೋತಾರೋ ಏನೋ. ನೋಡಿ ಬೀಗ್ರೆ, ನನ್ಗೆ ಅಣ್ಣವ್ರ ಬಗ್ಗೆ ತುಂಬಾ ಚೆನ್ನಾಗ್ ಗೊತ್ತು. ಅವ್ರು ಏನು ಅನ್ಕೊಳಲ್ಲ. ಸುಮ್ನೆ ನೀವೇ ಏನೇನೋ ಯೋಚನೆ ಮಾಡ್ಕೋತಾ ಇದ್ದೀರಾ. ಬಿಡಿ ಹೋಗ್ಲಿ. ನೋಡೋಗಿ, ದೀಪ್ತಿಗೆ ಏನಾದ್ರೂ ಬೇಕಾ ಕೇಳಿ ಒಂದ್ ಸ್ವಲ್ಪ ಸಮಾಧಾನವಾಗಿ ಮಾತಾಡೋಗಿ. ಪಾಪ ಹೆಣ್ಮಕ್ಳು ಮನೆಗ್ ಬಂದಾಗ ಈ ತರ ಬೇಜಾರಲ್ಲಿದ್ದಾಗ ನಾವಾದ್ರೂ ಕೇರ್ ಇಂದ ನೋಡ್ಕೋಬೇಕು. ಇಲ್ಲಾಂದ್ರೆ ಅವ್ರಿಗೆ ಇಲ್ಲೂ ಬೇಜಾರ ಅನ್ಸ್ಬಿಡುತ್ತೆ. ಇಂಥ ಟೈಮಲ್ಲಿ ಯಾರ್ ಕೈ ಬಿಟ್ರು ನಾವು ನಮ್ಮ ಮಕ್ಳು ಕೈ ಬಿಡ್ಬಾರ್ದು. ನಾವ್ ಯಾವಾಗ್ಲೂ ನಿಮ್ ಜೊತೆನಲ್ಲಿ ಇದೀವಿ ಅಂತ ಅವ್ರಿಗೆ ಹೇಳ್ತಾ ಇರ್ಬೇಕು. ಅವಾಗ್ಲೇ ಅವ್ರಿಗೆ ಏನಾದ್ರೂ ಒಂದ್ ಜೀವನದಲ್ಲಿ ಏನಾದ್ರೂ ಸಾಧನೆ ಮಾಡ್ಬೇಕು, ನಾವು ಹಿಂಗಾರ ಬದುಕ್ಬೇಕು ಅಂತ ಹಠ ಛಲ ಬರೋದು.